ಹಲೋ ಚಾಂಪಿಯನ್ಸ್. ಜಾಸ್ತಿ ಜೋರಾಗಿ ಕಿರ್ಚೋಕ್ಕಾಗಲ್ಲ, ಗಂಟ್ಲಂತೂ ತುಂಬ ಕಿರಿಕಿರಿ, ಒಂಥರ ಇಚ್ಚಿಂಗ್ ಫೀಲಿಂಗು. ಬಟ್ ಸ್ಟಿಲ್ ಐ ಡಿಂಟ್ ವಾಂಟ್ ಟು ಗಿವ್ ಅಪ್. ನೆನೆ ಲೈವ್ ಕ್ಲಾಸ್ ತೊಗೋಬೇಕಾದ್ರೆ ಹೇಳಿದ್ದೆ, ಒಂದು 2 days ಕಂಟಿನ್ಯೂಸ್ ಆಯಿತು, ನೆನೇನೋ ಆಯಿತು. ಆ ಒಂದು ಹೀಟ್ ಇದಕ್ಕೆ ಒಂಥರ ಟೈರ್ಡ್ನೆಸ್ ಆಗ್ಬಿಡುತ್ತೆ ಆ್ಯಂಡ್ ನಿದ್ದೆನೂ ಕಮ್ಮಿ. ಸೊ ಬಟ್ ಸ್ಟಿಲ್ ವಿ ಆರ್ ಡೂಯಿಂಗ್ ಆಲ್ ದಟ್ ವಿ ಕ್ಯಾನ್ ಡೂ. ಸೊ ಆಲ್ ದಟ್ ಐ ರಿಕ್ವೆಸ್ಟ್ ಇಸ್, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಅಥವಾ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ನಮ್ಮ ಕಡೆಯಿಂದ ಏನೇನು ಆಗಬೇಕೋ ಮಾಡ್ತಿದ್ದೀವಿ, ನಮಗೇನೇ ಇರಲಿ, ವಾಟ್ ಎವರ್ ಇಟ್ ಈಸ್. ಸೊ ನಾವು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಡೂ ಇಟ್ ಜಸ್ಟ್ ಫಾರ್ ಯುವರ್ ಸೇಕ್. ಓಕೆ, ಎಲ್ಲರಿಗೂ ಗೊತ್ತು, ಹೇಳಬೇಕಾಗಿಲ್ಲ. ಬಟ್ ವಾಟ್ ಐ ವಾಂಟ್ ಟು ಸೇ ಇಸ್, ಅವರು ಯಾವುದೇ ಕ್ರಿಕೆಟ್ ಮ್ಯಾಚ್ ಅಂದರೆ ಯಾವುದೇ ಮ್ಯಾಚ್ ಆಗಿರಲಿ, ಯಾವುದೇ ಮ್ಯಾಚ್ ಆಡೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ರೀಸೆಂಟಾಗಿ ಟೆಸ್ಟ್ ಮ್ಯಾಚು ನೋಡಿರ್ಬೋದು. ಆ್ಯಂಡ್ ನನಗೆ ವಿಡಿಯೋ ಮಾಡ್ತಿರೋದು ಈಗ 8:30. ಇಟ್ಸ್ ನಾಟ್ ಲೈಕ್ ಹಿಂದೆ ರೆಕಾರ್ಡೆಡ್ ಅಂತಲ್ಲ, ಈಗ ಜಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ಐ ಡಿಂಟ್ ವಾಂಟ್ ಟು ಗಿವ್ ಅಪ್. ಓಕೆ, ಸೊ ಈಗ ರೀಸೆಂಟಾಗಿ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಆಡಿದ್ರು. ಸೊ ಟೆಸ್ಟ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಬಂತು. ಬಟ್ ಅವರು ಟೆಸ್ಟ್ ಮ್ಯಾಚ್ ಆಡೋದಕ್ಕೆ ಬಂದಿದ್ದು, ಹಿ ವಾಸ್ ನಾಟ್ ಇನ್ ಇಂಡಿಯಾ. ಸೊ ಅವರು ಲಂಡನಲ್ಲಿದ್ದರು. ಸೊ ಹಿ ಕೇಮ್ ಫ್ರಮ್ ಲಂಡನ್ ಆ್ಯಂಡ್ ದ ರೀಸನ್ ವೈ ಹಿ ಕೇಮ್ ಅರ್ಲಿ, ತುಂಬ ಹಿಂದೆ ಬಂದರು, ಅಂದರೆ ಹಿ ವೇ ಫ್ಯೂ ಡೇಸ್ ಬ್ಯಾಕ್ ಬಿಫೋರ್ ದ ಟೆಸ್ಟ್ ಮ್ಯಾಚ್. ಯಾಕೆ ಅಂದರೆ ಇಲ್ಲಿಗೆ ಕಂಡೀಷನ್ಗೆ ಅಂದರೆ ಯೂಸ್ ಆಗಬೇಕಾಗಿತ್ತು, ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಬಿಕಾಸ್ ಅಲ್ಲಿದ್ರೂ ಅಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ರು. ಹಿ ಡಿಂಟ್ ಗಿವ್ ಅಪ್ ಆನ್ ದ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್. ಸರ್ ಏನು ಪ್ರಾಕ್ಟೀಸ್ ಅಂತಿದ್ದೀರಾ? ಬಿಕಾಸ್ ಈಗೇನು ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಮದು ಈಗ ಪ್ರಿಪ್ರೇಟರಿ ಏನಿರುತ್ತೆ, ದಿಸ್ ವಿಲ್ ಬಿ ಎ ವೆರಿ ಗುಡ್ ಬೂಸ್ಟ್, ಎ ವೆರಿ ಗುಡ್ ಪಿಚ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಸೊ ನೀವು ಇಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಗೆ ಹೆಂಗೆ ಸ್ಕೋರ್ ಮಾಡ್ತೀರಾ, ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಹೌ ಡು ಯು ಕರೆಕ್ಟ್ ದಟ್ ಡಿಸೈಡ್ಸ್ ನಿಮ್ಮದು ಬೋರ್ಡ್ ಎಕ್ಸಾಮ್. ಬಿಕಾಸ್ ನಿಮಗೀಗ 3 ಪ್ರಿಪರೇಟರ್ ಇದೆ. ದಟ್ಸ್ ರಿಯಲಿ ಗುಡ್ ಬಿಕಾಸ್ ಯು ಕ್ಯಾನ್ ಗೆಟ್ ಟು ನೋ ದ ಮಿಸ್ಟೇಕ್ಸ್. ಆ ಮಿಸ್ಟೇಕ್ಸ್ನ ನೀವು ಕರೆಕ್ಟ್ ಮಾಡ್ತಾ ಹೋದ್ರಿ ಅಂದರೆ ಫೈನಲ್ ಎಕ್ಸಾಮಲ್ಲಿ ನಿಮ್ಮ ಹಿಡಿಯೋರೇ ಯಾರೂ ಇಲ್ಲ. ಸೇಮ್. ಆ್ಯಂಡ್ ರೀಸೆಂಟಾಗೂ ಇವರು ಯಾವುದೋ ವಿಜಯ್ ಹಜಾರೆ ಟ್ರೋಫಿ ಆಡ್ತಾರೆ, ಹಿ ಡಿಂಟ್ ವಾಂಟ್ ಟು ಪ್ಲೇ. ಅವ್ರೇನು ಆಡಬೇಕಾಗಿಲ್ಲ. ಯಾಕೆ? ಬಿಕಾಸ್ ಹಿ ಈಸ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ಬಿಗ್. ಏನು ಮುಂದೆ ಬರ್ತಿದೆ, ಹಿ ಜಸ್ಟ್ ವಾಂಟ್ ಟು ಸೇ ದಟ್ ನನಗೆ ವಯಸ್ಸಾಗಿರ್ಬೋದು. ಆ್ಯಂಡ್ ಇಫ್ ಯು ಲುಕ್ ಅಟ್ ಹಿಸ್ ರೆಕಾರ್ಡ್ಸ್, ಅವ್ರಿಗೇನು ಪ್ರಾಕ್ಟೀಸ್ ಮಾಡೋ ನೆಸಿಟಿ ಇಲ್ಲ. ನಾನು ಇಷ್ಟು ವರ್ಷ ಆಡಿದ್ದೀನಿ, ನನಗೆ ಇಷ್ಟು ರೆಕಾರ್ಡ್ಸ್ ಇದೆ, ನಾನು ಇಷ್ಟು ರನ್ ಸ್ಕೋರ್ ಮಾಡಿದ್ದೀನಿ, ನಾನು ಹಿಂದಿನ ದಿವಸ ಬಂದು ಆಡ್ಬೋದಿತ್ತು. ಬಟ್ ಹಿ ಪ್ರಾಕ್ಟೀಸ್ ಸೊ ದಟ್ ಏನೇನು ಮಿಸ್ಟೇಕ್ಸ್ ಇದೆ ಹಿ ವಾಂಟ್ಸ್ ಟು ರೆಕ್ಟಿಫೈ. ನೀವು ನೋಡಿರ್ಬೋದು ಡ್ಯೂರಿಂಗ್ ಹಿಸ್ ಫೇಲ್ಯೂರ್ ಹೌ ವಿ ಕೇಮ್ ಬ್ಯಾಕ್ ಅಂತ. ಫಾರ್ ದ್ಯಾಟ್ ಮ್ಯಾಟರ್, ಟೇಕ್ any champions, they all practice and they are very strict with what they decide. So ಇವರಂತೂ with his food, with his diet, ಎಷ್ಟು ಸ್ಟ್ರಿಕ್ಟ್ನೆಸ್ ಅಂತ ಗೊತ್ತು. ಆ್ಯಂಡ್ ಈವನ್ ಅಟ್ ದಿಸ್ ಏಜ್ ಹೌ he plays is like an youngster. ಸೊ ವೈ? ಆ್ಯಂಡ್ ಅಗೇನ್ ಅವರು ಪ್ರತಿ ಮ್ಯಾಚಲ್ಲೂ, ಪ್ರತಿ ಇದರಲ್ಲೂ he practice and he make sure that I am playing for a big thing to come. See, ನಿಮಗೆ ಇಫ್ ಯು ವಾಂಟ್ ಟು ವಿನ್ ಇನ್ ದ ನೆಟ್ಸ್, ಯು ವಾಂಟ್ ಟು ಓನ್ ದ ಪಿಚ್. ಅಂದರೆ ಹೆಂಗೆ ಅಂದರೆ, ನೀವು ಬೋರ್ಡ್ ಎಕ್ಸಾಮಲ್ಲಿ ಇಫ್ ಯು ವಾಂಟ್ ಟು ವಿನ್, ಇಫ್ ಯು ವಾಂಟ್ ಟು ಸ್ಕೋರ್ ರಿಯಲಿ ವೆಲ್, ಸೊ ನಿಮಗೆ ಹೆಂಗೆ ನಾನು ಬೋರ್ಡ್ ಎಕ್ಸಾಮ್ ಬರೀಬೇಕು, ನಾನು ಹೆಂಗೆ ಏನು ಮಿಸ್ಟೇಕ್ಸ್ ಆಗ್ತಿದೆ ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು, ಅದು ನಿಮ್ಗೆ ಗೊತ್ತಿರಬೇಕು. ದಟ್ ಹ್ಯಾಪನ್ಸ್ ಇನ್ ದ ಪ್ರಿಪ್ರೇಟರಿ ಎಕ್ಸಾಮ್. ಸೊ ಪ್ರಿಪ್ರೇಟರಿ ಎಕ್ಸಾಮ್ನ ಸೀರಿಯಸ್ ಆಗಿ ತೊಗೊಳ್ಳಿ, ಡೋಂಟ್ ನೆಗ್ಲೆಕ್ಟ್ ದಟ್. ಸೊ ಇಟ್ಸ್ ಎ ಕೈಂಡ್ ಆಫ್ ವಾರ್ಮ್ ಅಪ್ ಮ್ಯಾಚ್ ಅಂದ್ಕೊಳ್ಳಿ. ಸೊ ವಾರ್ಮ್ ಅಪ್ ಮ್ಯಾಚಲ್ಲಿ ನಾನು ಹೆಂಗೆ ಆಡ್ತಿದ್ದೀನಿ, ಪ್ರಿಪ್ರೇಟರಿ ಈಸ್ ಎ ಕೈಂಡ್ ಆಫ್ ವಾರ್ಮ್ ಅಪ್ ಮ್ಯಾಚ್. ಸೊ ದಟ್ ವಿಲ್ ಹೆಲ್ಪ್ ಮೀ ಫಾರ್ ದ ಬೋರ್ಡ್ ಎಕ್ಸಾಮ್ಸ್. ಓಕೆ, ಸೊ ಲೆಜೆಂಡ್ಸ್ ಗೊತ್ತು. ಸೊ ಗ್ರೇಟ್ನೆಸ್ ಈಸ್ ಬಿಲ್ಟ್ ವೆನ್ ನೋ ಒನ್ ಈಸ್ ವಾಚಿಂಗ್. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾರೂ ಬಂದು ನೋಡೋಲ್ಲ. ಬಟ್ ಫೈನಲ್ ಮ್ಯಾಚ್ ಆಡಬೇಕಾದ್ರೆ ಎಷ್ಟು ಜನ ಬಂದು ನೋಡ್ತಾರೆ. ಸೊ ಯುವರ್ ಪ್ರಿಪ್ರೇಟರಿ ಎಕ್ಸಾಮ್ ಈಸ್ ಯುವರ್ ನೆಟ್ ಪ್ರಾಕ್ಟೀಸ್. ಇದು ನೆಟ್ ಪ್ರಾಕ್ಟೀಸು. ಪ್ರಿಪ್ರೇಟರಿ ಎಕ್ಸಾಮ್ಸ್ ಬಿಲ್ಡ್ ಬ್ರೈನ್ ಮೆಮೊರಿ. ಸೊ ನಿಮಗೆ ಅದೇ ಹೇಳಿದ್ನಲ್ಲ, ಒಂದು ಮಿಸ್ಟೇಕ್ಸ್ ಆಯಿತು ಏನು ಎಲ್ಲ ಗೊತ್ತಾಗುತ್ತೆ. ಬೋರ್ಡ್ ಎಕ್ಸಾಮ್ ಡೇ ನಿಮಗೆ ಪೆನ್ನು ಕಾನ್ಫಿಡೆಂಟಾಗಿ ಮೂವ್ ಆಗುತ್ತೆ. ಯಾಕಂದರೆ ನೀವು ಆಗಲೇ ಆ ಒಂದು ಸಿಚುವೇಷನಲ್ಲಿ ಇದ್ದೀರಾ. ಸೊ ನಾನು ನಿಮ್ಗೆ ಹೇಳಿರ್ಬೋದು, ಬೋರ್ಡ್ ಎಕ್ಸಾಮ್ ನಂದು ಅಂತ ಹೇಳ್ತಲ್ಲ. ಸೊ 10th ಬೋರ್ಡ್ ಎಕ್ಸಾಮು ನಾನು ಎಷ್ಟು ಈಸಿಯಾಗಿ ಬರೆದೆ, ಎಷ್ಟು ಕಾನ್ಫಿಡೆನ್ಸಾಗಿ ಬರೆದೆ, ಬಿಕಾಸ್ ನಾನು ಹಿಂದೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ್ಯಂಡ್ ನಾನು ಹೇಳ್ತೀನಲ್ಲ, 1.5 hour, ನಾಟ್ ಇವನ್ 1.5 hour, 1 hour 20 minutes ಮುಗಿಸೆ CBSE ಬೋರ್ಡ್ ಎಕ್ಸಾಮ್. ಬಿಕಾಸ್ ನಾನು ಹಂಗೆ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಐ ನ್ಯೂ ದಟ್ ನಾನು 100 ಬಂದೇ ಬರುತ್ತೆ. ಬಿಕಾಸ್ ಆ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ದೆರ್ ವಾಸ್ ನಾಟ್ ಎ ಸಿಂಗಲ್ ಸ್ಕ್ರ್ಯಾಚ್, ಒಂದೇ ಒಂದು ಸ್ಕ್ರ್ಯಾಚ್ ಇರಲಿಲ್ಲ. ಬಿಕಾಸ್ ದಟ್ ಕಮ್ಸ್ ಫ್ರಮ್ ದ ಪ್ರಾಕ್ಟೀಸ್. ಸೊ ಅನ್ಫಾರ್ಚುನೇಟ್ಲಿ ನಾನು ತೊಗೋಬೇಕಾಗಿತ್ತು, ಆಗೆಲ್ಲ ಇಂಟರ್ನೆಟ್ ಅದು ಇದು ಏನು ಅಷ್ಟು ಕಮ್ಮಿನೇ. ಸೊ ಯಾಕೆ ತರಿಸೋದು ಅಂತ ಬಿಟ್ಟೆ.
ಸೊ ಈಗ ಅನ್ನಿಸ್ತಿದೆ ಬೇಕಲ್ಲ ಅಂತ. ಸೊ ಪ್ರಿಪ್ರೇಟರಿ ಎಕ್ಸಾಮ್ ಇಸ್ ಕೈಂಡ್ ಆಫ್ ಎ ಬೂಸ್ಟರ್. ಸೊ ಸ್ಟ್ರೆಸ್ನ ರಿಡ್ಯೂಸ್ ಮಾಡುತ್ತೆ. ನೀವು ಇಲ್ಲಿ ಹೆಂಗೆ ಬರೆದಿರ್ತೀರ ಅಥವಾ ಆ ಒಂದು ಏನೇನು ಮಿಸ್ಟೇಕ್ಸ್ ಆಗ್ತಿದೆ ಅದು ರೆಕ್ಟಿಫೈ ಮಾಡಿಕೊಂಡ್ರೆ ನಿಮಗೆ ಆರಾಮ್ ಬೋರ್ಡ್ ಎಕ್ಸಾಮಲ್ಲಿ ಕೂತು ಆರಾಮ್ ಬರಿಬೋದು ವಿತೌಟ್ ಎನಿ ಸ್ಟ್ರೆಸ್. ಓಕೆ, ಸೊ ನಿಮಗೆ ಮೆಮೊರಿ ಪವರ್ಗೂ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು, ನಾನು ಏನು ಮರಿತಿದ್ದೀನಿ, ಓಕೆ ಇದನ್ನು ಈ ಕಾನ್ಸೆಪ್ಟ್ನ ಮರಿತಿದ್ದೀನಿ, ಈ ಫಾರ್ಮುಲಾ ಬರ್ತಿಲ್ಲ ಅಥವಾ ಈ ಒಂದು ಚಾಪ್ಟ್ರಲ್ಲಿ ಇದು ನನಗೆ ಕಷ್ಟ ಆಗ್ತಿದೆ, ಫಸ್ಟ್ ಪ್ರಿಪೇರ್ಡು ಕಷ್ಟ, ಸೆಕೆಂಡಲ್ಲೂ ಕಷ್ಟ ಆಯಿತು, ಥರ್ಡಲ್ಲಿ ಹೆಂಗೆ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಸೊ ಗೊತ್ತಾಗತ್ತೆ. ಓಕೆ, ಸೊ ಆ ಒಂದು ಗೂಗ್ಲಿ, ಹೀಗೆ ಕೊಹ್ಲಿ ಆಡಬೇಕಾದ್ರೆ ಆ ಗೂಗ್ಲಿ ಅಥವಾ ಇನ್ನೊಂದೆಲ್ಲ ಫೇಸ್ ಮಾಡಿರ್ತಾರೆ ತಾನೆ ಗೂಗ್ಲಿ. ಓಕೆ, ಹಿಂಗೆ ಬರ್ತಿದೆ, ಪ್ರತಿ ಬಾಲು ಹಿಂಗೆ ಬರ್ತಿದೆ, ಪ್ರತಿ ಕ್ವಶನ್ ಹಿಂಗೆ ಬರ್ತಿದೆ. ಯಾವುದೋ ಒಂದು ಕ್ವಶನು ಟ್ವಿಸ್ಟ್ ಮಾಡಿ ಕೇಳಿದ್ರು, ಪ್ರಿಪ್ರೇಟ್ರಿಲಿ ಗೊತ್ತಾಯಿತು, ಇನ್ನೊಂದ್ರಲ್ಲಿ ಗೊತ್ತಾಯ್ತು, ಇನ್ನೊಂದು ಸೆಕೆಂಡ್ ಪ್ರಿಪೇರ್ಡ್ ಗೊತ್ತಾಯಿತು. ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರ, ಬೋರ್ಡ್ ಎಕ್ಸಾಮಲ್ಲಿ ಅಂತ 10 ಗೂಗ್ಲಿ ಬಂದ್ರೂ ನಾನು ಫೇಸ್ ಮಾಡ್ಬೋದು, ಹೌದೋ ಇಲ್ಲೋ. ಸೊ ಸ್ಟ್ಯಾಮಿನಾ ಅಂದರೆ ನೀವು 3 hours ಕೂತು ನಾನು ಬರಿಬೋದು, ಆ ಒಂದು ಸ್ಟ್ಯಾಮಿನಾ ಬೇಕು. ಬಿಕಾಸ್ ಹೇಳ್ತೀನಲ್ಲ, ದಿಸ್ ದ ಫಸ್ಟ್ ಟೈಮ್ ಯು ಆರ್ ರೈಟಿಂಗ್ 3 hour ಪೇಪರ್. 9th ಬರ್ದಿರ್ಬೋದು, ಬಟ್ ಎಲ್ಲರೂ ಬರ್ದಿರೋಕ್ಕಿಲ್ಲ. ಸೊ ಆ್ಯಂಡ್ 9th ಚಲೇಗ ಅಂತ ಬರ್ದಿರ್ತಾರ. ಸೊ ಹ್ಯಾಂಡ್ ರೈಟಿಂಗ್ ಆಯಿತು ಅಥವಾ ಪ್ರೆಸೆಂಟೇಷನ್ ಆಯಿತು, ವೆರಿ ಇಂಪಾರ್ಟೆಂಟ್. ಸೊ ಸ್ಪೇಸಿಂಗ್ ಆಯಿತು, ಮಾರ್ಜಿನ್ಸ್ ಆಯಿತು, ಮಾರ್ಕ್ ಮಾಡೋದಾಯಿತು. ಸೊ ಇದೆಲ್ಲ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟು ಡೋಂಟ್ ಜಸ್ಟ್ ಗಿವ್ ದ ಪ್ರಿಪ್ರೇಟರಿ ಎಕ್ಸಾಮ್, ಅನಲೈಸ್ ಮಾಡಿರಿ, ಅದರಲ್ಲಿ ಕಲ್ತ್ಕೊಡ್ರಿ ಆ್ಯಂಡ್ ಇಂಪ್ರೂವ್ ಆಗಿರಿ. ಫಸ್ಟ್ ಪ್ರಿಪ್ರೇಟ್ರಿ, ಸೆಕೆಂಡ್ ಪ್ರಿಪ್ರೇಟ್ರಿ ಇಂಪ್ರೂವ್ಮೆಂಟ್ ಇರಲೇಬೇಕು. ಓಕೆ, ಸೊ ಲಕ್, ಬೋರ್ಡ್ ಎಕ್ಸಾಮ್ಸು ಬರೀ ಲಕ್ ಅಲ್ಲ, ಪ್ರಿಪ್ರೇಷನ್ಸ್ ವಿಚ್ ಆರ್ ಡನ್ ರೈಟ್. ಎ ಚಾಂಪಿಯನ್ ಇಸ್ ಸಮ್ವನ್ ಹೂ ಗೆಟ್ಸ್ ಅಪ್ ಈವನ್ ವೆನ್ ದೇ ಕಾಂಟ್. ನಾನು ಅಂತ ಹೇಳ್ತಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಅಪ್ ಅಟ್ ಎನಿ ಕಂಡೀಷನ್ ವಾಟ್ ಎವರ್ ಇಟ್ ಇಸ್. ಓಕೆ, ಪ್ರಾಕ್ಟೀಸ್ ಸೆಷನ್ನ ಸೀರಿಯಸ್ ಆಗಿ ತೊಗೊಳ್ರಿ, ಪ್ರಿಪ್ರೇಟರಿನ ಸೀರಿಯಸ್ ಆಗಿ ತೊಗೊಳ್ರಿ. ಯಾಕೆ ಬೋರ್ಡ್ ಎಕ್ಸಾಮ್ ಈಸಿ ಆಗಲ್ಲ ನಾವು ನೋಡೇ ಬಿಡೋಣ. ಓಕೆ, ಸೊ ದಟ್ಸ್ ಇಟ್. ಸೊ ಐ ವಿಲ್ ಕಮ್ ಬ್ಯಾಕ್, ಅಟ್ಲೀಸ್ಟ್ ಏನು ವೀಡಿಯೋಸ್ ಏನಿದೆ ಅದನ್ನು ಮಾಡ್ಕೊತೀನಿ. ಬಿಕಾಸ್ ಒಂದು ಶಾರ್ಟ್ ವೀಡಿಯೋಸ್ ಮಾಡಿದಾಗ ಐ ಕ್ಯಾನ್ ಟೇಕ್ ಬ್ರೇಕ್, ಸ್ವಲ್ಪ ನೀರು ಕುಡ್ದು ಬಿಸಿನೀರು ಕುಡ್ದು ಐ ಕ್ಯಾನ್ ಟೇಕ್ ಬ್ರೇಕ್. ಆ್ಯಂಡ್ ಆ ಒಂದು ವಾಯ್ಸೂ ಜೋರಾಗಿ ಹೇಳಬೇಕು ಅಂತ ಇರಲ್ಲ. ಸೊ ಬಿಕಾಸ್ there is still days, I will definitely do whatever is required for you. So all that I ask you is like, share and subscribe. Take care. Thank you. Jai Hind, Jai Karnataka.